ಸೂರ್ಯ ಸರ್, ಸೂರ್ಯ ಸರ್, ಆರ್ತಿ ಆಂಟಿ ಎಲ್ಲೂ ಕಾಣ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಡ್ಯಾಡ್ ಅಮ್ಮ ಮನೆ ಬಿಟ್ಟು ಹೋದ್ರಾ? ಏನನ್ನ ಮಾತಾಡ್ಬೇಡ್ವಾ, ಮೊದಲು ಹುಡ್ಕೋಣ. ನಿನ್ ಗಾರ್ಡನ್ ನೋಡು, ನೀನ್ ಹೊರಗಡೆ ನೋಡು, ಅಂಜಿ ಬಾಲ್ಕನಿ ನೋಡು, ಬೇಗ ಬೇಗ ಬೇಗ. ಆರ್ತಿ ಆಂಟಿ, ಆರ್ತಿ ಆಂಟಿ, ಆರ್ತಿ ಆಂಟಿ, ಆರ್ತಿ ಆಂಟಿ. ಹೇ ಸ್ವಾತಿ, ಅಮ್ಮ ಸಿಕ್ಕಿದ್ರು ನಿನ್ಗೆ? ಇಲ್ಲ ಆರ್ಯ, ಆಂಟಿ ಎಲ್ಲೂ ಸಿಗ್ಲಿಲ್ಲ. ಆರ್ಯ, ಅಮ್ಮ ಸಿಕ್ಕಿದ್ರೇನೋ? ಅಕ್ಕಪಕ್ಕದ ಮನೆಯೆಲ್ಲ ವಿಚಾರಿಸ್ದೆ, ಅವರೆಲ್ಲೂ ಹೋಗಿಲ್ವಂತೆ ಅಲ್ಲಿಗೆ. ಮಾವ, ಮಾವ ಇದ್ ನೋಡಿ. ಅದಿ ಏನಾಯ್ತು? ಯಾಕ ಕಿರ್ಚ್ಕೊಂಡೆ? ಅಮ್ಮಂಗೇನೋ ಆಗಿದೆ ಶೋಭಾ, ಅಮ್ಮ ಯಾವುದೋ ಪ್ರಾಬ್ಲಮ್ ಅಲ್ಲಿದ್ದಾರೆ. ಆರ್ತಿಗೇನು ಆಗಿರಲ್ಲ ಕಣ, ನೀನೆಲ್ಲೋ ಕೆಟ್ಟ ಕನ್ಸ್ಕೊಂಡಿರ್ಬೇಕು. ಇಲ್ಲ ಶೋಭಾ, ನಮ್ಮನ್ನ ಇವಾಗಲೇ ನೋಡ್ಬೇಕು, ನಮ್ಮನ ಜೊತೆ ಮಾತಾಡ್ಸ್ಬೇಕು. ಏನೋ ಹುಚ್ಚಾಟ ನಿಂದು. ಅಮ್ಮ ಎದುರುಗಡೆ ಬಂದಾಗ ಮಾತಾಡ್ಸಲ್ಲ, ಅವ್ರನ್ನ ನೋಡಿದ ತಕ್ಷಣ ಕೋಪ ಬಂತು, ಅವ್ರ ಜೊತೆ ರಂಜಿತ್ ಇದ್ದ, ಸೂರ್ಯ ಅವ್ರಿದ್ರು ಅಂತ ಮಾತಾಡ್ಸದೆ ಬರ್ತೀಯ. ಈಗ ಏನೇನೋ ಕನ್ಸ್ಕೊಂಡು ಅಮ್ಮನ್ ನೋಡ್ಬೇಕು ಅಂತ ಹಂಬಲಿಸ್ತಾ ಅಳ್ತಾ ಇದೀಯ. ಯಾಕೆ ಈ ರೀತಿ ಪ್ರಾಣ ಹಿಂಸೆ ಕೊಡ್ತೀಯ ನನ್ಗೆ? ಅದೇನೋ ಗೊತ್ತಿಲ್ಲ ಶೋಭಾ, ಅಮ್ಮ ಇಕ್ಕಟ್ಟಿ ಪರಿಸ್ಥಿತಿ ಸಿಗಾಕೊಂಡಿರೋದು ಸತ್ಯ. ನಾನಮ್ಮನ್ ನೋಡ್ಲೇಬೇಕು, ನಾನಮ್ಮನ್ ನೋಡ್ಲೇಬೇಕು. ಎಲ್ಲಿಗೆ ಅಂತ ಹೋಗಿ ಮಾತಾಡ್ಸ್ತೀಯೋ ನೀನು? ಇದೇ ಊರಲ್ಲಿ ಇದ್ಕೊಂಡು ಅಮ್ಮಂಗೆ ಹೇಳ್ಬೇಡ ಅಂತ ಹೇಳ್ದೆ. ನೀನ್ ಇಲ್ಲೇ ಇದೆಯಾ ಅಂತ ಅವ್ಳು ಗೊತ್ತಾಗಿ ನಿನ್ನ ಹುಡ್ಕೊಂಡ್ ಬಂದ್ರೆ ಬೇರೆ ಆಟೋದವನ ಹತ್ರ ಅವ್ನು ಈ ಊರಲ್ಲಿ ಇಲ್ಲ ಅಂತ ಹೇಳಿಸ್ದ್ಯ. ಈಗ ಅಮ್ಮ ಬೇಕು ಅಂತ ಅಳ್ತಾ ಇದೀಯ. ಹೋಗಿ ಸೂರ್ಯ ಅವ್ರ ಮನೆಗೆ ಹೋಗಿ ಅವಳ ಜೊತೆ ಮಾತಾಡೋ ಅಂತ ಹೇಳಿದ್ರೆ ಅದೂ ಆಗಲ್ಲ ಅಂತ ಹೇಳ್ತೀಯ. ನೀನನ್ ಹೇಗೋ ಅರ್ಥ ಮಾಡ್ಕೊಳ್ಳಿ ನಾನು. ಅದಾಗಲ್ಲ ಶೋಭಾ, ನನಗೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ನಮ್ಮ ತಾಯಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ, ಯಾಕೋ ಹಠ ಮಾಡ್ತಾ ಇದೀಯ ನೀನು? ಸೂರ್ಯ ಅವ್ರ ಮನೆಗೆ ಹೋಗಿ ಅಮ್ಮನ ಜೊತೆ ಮಾತಾಡ್ಕೊಂಬ. ಇಲ್ಲ ಶೋಭಾ, ನಾನು ಆ ಮನೆಗೆ ಹೋಗಲ್ಲ. ಮನೆಗೆ ಹೋದ್ರೆ ನನ್ನ ಮನುಷ್ಯನಾಗಿರಲ್ಲ ಶೋಭಾ. ಅವ್ರಗಳ ಮುಖ ನೋಡಿದ್ರೆ ಸಾಕು ನನಗೆ ಕೋಪ ಬರುತ್ತೆ. ಹೀಗಂದ್ರೆ ಹೇಗೋ ಕಂದ? ಅಮ್ಮಂಗೇನೋ ಆಗಿದೆ ಅಂತೀಯ, ಹೋಗಿ ಮಾತಾಡ್ಸ್ಕೊಂಡು ಬಾರೋ ಅಂದ್ರೆ ಆಗಲ್ಲ ಅಂತೀಯ. ನಿನಗೆ ಹೇಗೆ ಅರ್ಥ ಮಾಡಿಸ್ತೀನಿ ನಾನು? ತಾಯಿ ಮಗನ ಮಧ್ಯೆ ಸೇರ್ಕೊಂಡು ನಾನು ಸಂಕಟ ಪಡ್ತಿದ್ದೀನಿ ಅಷ್ಟೇ. ನೀವೇನಾದ್ರೂ ಮಾಡ್ಕೊಡ್ರ, ನಿಮ್ಮಿಬ್ರ ಮಧ್ಯೆ ನಾನು ಬರಲ್ಲ. ನಿನ್ನ ಹಠ ನೀನ್ ಬಿಡಲ್ಲ, ಅವಳು ನಿನ್ನನ್ನು ಮರೆಯಲ್ಲ. ಅಮ್ಮ ಬೇಕು ಅಂತ ಈಗ ಅಳ್ತಾ ಕೂತಿದ್ಯಾ ನೀನು? ನಾನು ಅಮ್ಮನ್ ನೋಡ್ಲೇಬೇಕು, ಅದಕ್ಕೆ ಆ ಮನೆಗೆ ಹೋಗ್ಬೇಕು ಅಂತ ಏನಿಲ್ವಲ್ಲ. ನಾನು ಅಮ್ಮನ್ ನೋಡೋವರೆಗೂ ನನಗೆ ನೆಮ್ಮದಿ ಇಲ್ಲ ಶೋಭಾ. ನಾನು ನೋಡ್ಲೇಬೇಕು, ನಾನು ಅಮ್ಮನ್ ನೋಡ್ಲೇಬೇಕು. ರೇಖಾ ಅವ್ರೆ, ಆರತಿ ಅವ್ರು ಬಂದಿದ್ದಾರಾ? ಇಲ್ಲ. ಫೋನ್ ಮಾಡಿದ್ರಾ? ಮೊನ್ನೆ ಮಾಡಿದ್ರಷ್ಟೇ. ಇವತ್ತು ಫೋನ್ ಮಾಡಿದ್ರೆ ನನಗೆ ತಿಳಿಸ್ತೀರಾ? ಯಾಕೆ ಸರ್, ಏನಾಯ್ತು? ಏನಿಲ್ಲ, ಅವ್ರು ಫೋನ್ ಮಾಡಿದ್ರೆ ತಿಳಿಸಿ. ಓಕೆ ಸರಿ.
ಸರ್ ಒಂದು ನಿಮಿಷ, ಈಗ ಒಂದು ಅರ್ಧ ಗಂಟೆಗೆ ಮುಂಚೆ ಇಲ್ಲಿಂದ ಬಸ್ಗಳು ಯಾವ್ಯಾವ ಊರಿಗೆ ಹೋದ್ವು ಅಂತ ಹೇಳಕ್ಕಾಗತ್ತಾ ಪ್ಲೀಸ್? ಚಿಕ್ಕಮಗಳೂರು, ಮೈಸೂರು, ಹಾಸನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದಿ, ಆರ್ತಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳಂತೆ ಕಣೋ. ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡಿ ಅಂತ ಲೆಟರ್ ಬರ್ದಿಟ್ಟು ಹೋಗಿದ್ದಾಳಂತೆ. ಅದಕ್ಕೆ ಸೂರ್ಯ ಅವರು ಇಲ್ಲಿಗೇನಾದ್ರೂ ಬಂದಿರ್ಬೋದಾ ಅಂತ ಹುಡ್ಕೊಂಡು ಬಂದಿದ್ರು. ಏ ಆದಿ, ಆದಿ ಎಲ್ಲಿಗೂ ಹೋಗ್ತಾ ಇದ್ಯಾ? ಆದಿ, ಆದಿ, ಆದಿ ನಿಂತ್ಕೊಳ್ಳೋ. ಆದಿ ಎಲ್ಲಿಗೂ ಹೋಗ್ತಾ ಇದ್ಯಾ? ನಮಸ್ತೆ, ಆರ್ತಿ ಅವ್ರು ಬಂದಿದ್ದ? ಇಲ್ಲ, ಬಂದಿಲ್ಲ. ಅವ್ರು ಬಂದು 7-8 ದಿನ ಆಯ್ತು, ಒಂದು ಫೋನ್ ಕೂಡ ಮಾಡಿಲ್ಲ. ಅವ್ರು ಬಂದ್ರೆ ಫೋನ್ ಮಾಡಿ ತಿಳಿಸಿ. ಹಾ, ಸರಿ ಸರಿ. ನಾಳೆ ಬೆಳಗ್ಗೆ ಬೇಗ ಬಾ, ಬಾಕಿ ವಸೂಲಿಗೆ ಹೋಗ್ಬೇಕು ಅಂತ ನಿಂಗೆ ಹೇಳಿಲ್ವಾ? ಯಾಕೋ ಲೇಟ್ ಮಾಡ್ಕೊಂಡ್ ಬಂದೆ? ಅಕ್ಕ ಅದು ಅದು ರಾತ್ರಿ ಪುಕ್ಸಟ್ಟೆ ಸಿಗುತ್ತೆ ಅಂತ ಚೆನ್ನಾಗಿ ಕೊಟ್ಕೊಂಡು ಮಲ್ಕೊಂಡ್ಬಿಡ್ತೀರಾ. ಸೂರ್ಯ ನೆತ್ತಿ ಮೇಲೆ ಬಂದ್ರು ಗೊತ್ತಾಗಲ್ಲ ನನ್ನ ಮಕ್ಕಳು ನಿಮ್ಗೆ. ನಿಮ್ಮಂತವ್ರು ಕಟ್ಕೊಂಡ್ರೆ ನಾ ಬೀದಿಗೆ ಬೀಳ್ಬೇಕಾಗತ್ತೆ. ಸಾರಿ ಅಕ್ಕ, ಇನ್ಮೇಲೆ ಲೇಟಾಗಿ ಬರಲ್ಲ ಅಕ್ಕ. ಇರ್ಲಿ, ಅವನೆಲ್ಲಿ ಅವನು ಆ ಜೂನಿಯರ್ ಶಂಕರ್ನಾಗು ಇಷ್ಟೊತ್ತಾದ್ರೂ ಬಂದಿಲ್ಲ ನನ್ನ ಮಗ. ಅವ್ನ ಫೋನ್ ಹಚ್ಕೊಡ. ಹೇಳು ಮಗ. ಆದಿ, ಅಕ್ಕ ಎಲ್ಲಿದೆ ಅಂತ ಕೇಳ್ತಿದಾರೆ ಕಣ. ಬರಕ್ಕಾಗಲ್ಲ ಅಂತ ಹೇಳ. ಸರಿ ಇರು ಮಗ. ಅಕ್ಕ ಬರಕ್ಕಾಗಲ್ವಂತಕ್ಕ. ಯಾಕೋ ಬರಕ್ಕಾಗಲ್ಲ? ತತ್ತಾರ್ಲಿ ಫೋನ್ನ. ಯಾಕೋ ಬರಕ್ಕಾಗಲ್ಲ? ಯಾಕೊಬ್ಬ ಅಲ್ಲ ಕಣ ರಾಜ, ಒಂದು ಲಾಂಗ್ ಬಾಡಿಗೆ ಇತ್ತು, ಅದಕ್ಕೆ ನಿನ್ನನ್ನು ಕಳಿಸ್ಬೇಕು ಅಂತ ಮಾಡಿದ್ದೆ. ನೀನ್ ನೋಡಿದ್ರೆ ಬರಕ್ಕಾಗಲ್ಲ ಅಂತಿದ್ದಂತೆ. ಹೌದು, ನಾನು ಇವತ್ತು ಬರಕ್ಕಾಗಲ್ಲ. ಹಿಂಗಂದ್ರೆ ಹೆಂಗಪ್ಪ? ನಾನು ಪಾರ್ಟಿ ಹತ್ರ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದೀನಿ. ನೀನ್ ನೋಡಿದ್ರೆ ಬರಕ್ಕಾಗಲ್ಲ ಅಂತ ಹೇಳ್ತಾ ಇದೀಯಾ. ನೋಡು, ಇವತ್ತೊಂದಿನ ಬಂದ್ಬಿಡು, ನಾಳೆ ರಜೆ ತಗೋ. ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನಮ್ಮಮ್ಮ ಏನೋ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಅವ್ರೆಲ್ಲಿ ಹೋಗಿದ್ರೋ ಏನೋ ಅಂತ ನಾನ್ ಟೆನ್ಷನ್ ಇದ್ರೆ ನಿಂದ್ ಬೇರೆ. ಏನ್ ಹೇಳ್ತಾ ಇದೀಯಾ? ನಿಮ್ಮಮ್ಮ ಮನೆ ಬಿಟ್ಟು ಹೋಗಿದಾರ? ಯಾಕಪ್ಪ, ಏನಾಯ್ತು? ಇದನ್ನಲ್ಲ, ನಮ್ಮಮ್ಮ ನಿರ್ಣಯ ಗಂಡ ಮನ್ಸಿಗೆ ಬೇಜಾರಾಗತ್ತಾರ ಏನೋ ಮಾತಾಡಿರ್ತಾನೆ. ನಮ್ಮಮ್ಮ ಮನೆ ಬಿಟ್ಟು ಹೋಗಿರ್ತಾರೆ. ನಾನು ಟೆನ್ಷನ್ ಇದ್ದೀನಿ, ದಯವಿಟ್ಟು ಫೋನ್ ಇಡಿ.